ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯದಲ್ಲಿ ಆರ್ಎಸ್ಎಸ್ನ ಕುರಿತಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಆರ್ಎಸ್ಎಸ್ನ ಸರಸಂಘ ಚಾಲಕರಾಗಿರುವಂಥ ಮೋಹನ್ ಭಾಗವತ್ ಅವರು ರಾಜ್ಯದ ಪ್ರವಾಸವನ್ನು ಕೈಗೊಂಡಿದ್ರು. 3 ದಿನಗಳ ಕಾಲ ರಾಜ್ಯದಲ್ಲಿ ಇದ್ದು ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯನ್ನು ಕೂಡ ಆದರು. ಅದರಲ್ಲೂ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮೋಹನ್ ಭಾಗವತ್ ಅವರು ಮಾತನ್ನು ಕೂಡ ಆಡಿದ್ದಾರೆ. ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಸಂಘದ ನೋಂದಣಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಏನು ಪ್ರಶ್ನೆಗಳು ಉದ್ಭವವಾಗಿತ್ತು, ಕಾಂಗ್ರೆಸ್ ನಾಯಕರು ಟೀಕೆಯನ್ನು ಮಾಡ್ತಾ ಇದ್ರು. ನೋಂದಣಿಯೇ ಇಲ್ಲದ ಒಂದು ಸಂಘಕ್ಕೆ, ಅದೊಂದು ಸಂಘಟನೆಗೆ ಯಾಕೆ ಅವಕಾಶಗಳನ್ನು ಕೊಡಬೇಕು, ನೋಂದಣಿಯನ್ನು ಇವ್ರು ಯಾಕೆ ಮಾಡ್ಕೊಂಡಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಇದಕ್ಕೆ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಮೋಹನ್ ಭಾಗವತರು 1995ರಲ್ಲಿ ಸಂಘ ಒಂದು ಚಾಲನೆಗೆ ಬಂದಿರತಕ್ಕಂಥದ್ದು, ಸ್ಥಾಪನೆ ಆಗಿರುವಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ರು. ಹಾಗಾದರೆ ನಾವು ಬ್ರಿಟಿಷರೊಂದಿಗೆ ಅಥವಾ ಬ್ರಿಟಿಷರ ಸರ್ಕಾರದಲ್ಲಿ ನೋಂದಣಿ ಮಾಡ್ಕೊಳ್ಬೇಕಿತ್ತಾ ಅನ್ನುವಂಥ ಮರು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರ ಜೊತೆಗೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಏನು ಬರುತ್ತಲ್ಲ, ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಸಂಘ ಅಥವಾ ಸಂಘಟನೆಗಳು ನೋಂದಣಿಯನ್ನು ಕಡ್ಡಾಯವಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಯಮವನ್ನು ಮಾಡಿಲ್ಲ. ಈ ಕಾರಣಕ್ಕಾಗಿ ನಾವು ನೋಂದಣಿಯನ್ನು ಮಾಡ್ಕೊಂಡಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಹಿಂದೂ ಧರ್ಮವೂ ಕೂಡ ನೋಂದಣಿ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಸಂಘ ಸಮಾಜ ಅನ್ನುವಂಥ ಅರ್ಥದಲ್ಲಿ ಮೋಹನ್ ಭಾಗವತರು ಇವತ್ತು ಅವರ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಒಂದಾದರೆ, ಇನ್ನೊಂದು ಮುಸ್ಲಿಂ ಜಿಹಾದ್ ಇರ್ಬೋದು, ಲವ್ ಜಿಹಾದ್ ಇರ್ಬೋದು, ಇತರ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಮೋಹನ್ ಭಾಗವತರವರಿಗೆ ಕೇಳಿದಂಥ ಸಂದರ್ಭದಲ್ಲಿ ಅವರು ಬಹಳ ಚಾಣಾಕ್ಷತನದಿಂದ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಮುಸ್ಲಿಮರು ಕೂಡ ಜಿಹಾದ್ಗಳಲ್ಲ, ಎಲ್ಲ ಮುಸ್ಲಿಮರನ್ನು ಕೂಡ ನಾವು ಒಂದೇ ಒಂದು ವರ್ಗಕ್ಕೆ ಸೇರಿಸಬಾರ್ದು ಅನ್ನುವಂಥ ಉತ್ತರವನ್ನು ಕೊಡ್ತಾ, ಲವ್ ಜಿಹಾದ್ನ ಕುರಿತಾಗಿ ಲವ್ ಜಿಹಾದನ್ನು ವಿಚಾರದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮ ಮನೆಯ ಹೆಣ್ಮಕ್ಳಿಗೆ ನಾವು ಸಂಸ್ಕಾರವನ್ನು ಕಲಿಸಬೇಕು. ಅವರು ಮಾರು ಹೋಗ್ತಾ ಇದ್ದಾರೆ, ಮೋಸ ಹೋಗ್ತಾ ಇದ್ದಾರೆ, ಅದನ್ನು ತಪ್ಪಿಸ್ಬೇಕಂತಂದರೆ ನಮ್ಮ ಮನೆಯ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕಲಿಸಬೇಕು. ಈ ರೀತಿ ಮೋಸ ಹೋಗದೇ ಇರುವಂತೆ ಎಚ್ಚರಿಕೆಯನ್ನು ನಾವು ವಹಿಸಬೇಕು ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ಮುಸ್ಲಿಮರನ್ನ ಸಂಘದಲ್ಲಿ ಸೇರಿಸ್ಕೊಳ್ತೀರಾ ಅನ್ನುವಂಥ ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಸಂಘಕ್ಕೆ ಬರುವಂಥವರು ಭಾರತೀಯರಾಗಿ ಬರಬೇಕು. ಸಂಘಕ್ಕೆ ಯಾವುದೇ ಮತಗಳಿಲ್ಲ, ಅದು ಕ್ರಿಶ್ಚಿಯನ್ ಆಗಿರ್ಬೋದು, ಬ್ರಾಹ್ಮಣ ಸಮುದಾಯ ಆಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಇವರು ಯಾರಿಗೂ ಕೂಡ ಸಂಘದ ಒಳಗೆ ಎಂಟ್ರಿ ಇಲ್ಲ. ಅಲ್ಲಿ ಸಂಘದ ಒಳಗೆ ಬರಬೇಕಂತಂದರೆ ನೀವು ಭಾರತೀಯರು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಭಾರತೀಯತೆಯನ್ನು ನೀವು ಒಪ್ಪಿಕೊಂಡು ಬರಬೇಕು ಅನ್ನುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇದರ ಅರ್ಥ ಸಂಘದ ಒಳಗೆ ಯಾವುದೇ ರೀತಿಯ ಜಾತಿಗಳಿಲ್ಲ. ನೀವು ಸಂಘವನ್ನು ಸೇರಬೇಕು ಅಂತಂದರೆ ಎಲ್ರಿಗೂ ಕೂಡ ಮುಕ್ತವಾಗಿರುವಂಥ ಅವಕಾಶ ಇದೆ. ತೃತೀಯ ರಂಗ ಅಥವಾ ತೃತೀಯ ಧರ್ಮ ಇವರು ಲಿಂಗದವರಿಗೂ ಕೂಡ ಅವಕಾಶ ಇದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ತೃತೀಯ ಲಿಂಗಿಗಳಿಗೂ ಕೂಡ ನಮ್ಮಲ್ಲಿ ಅವಕಾಶ ಇದೆ, ಆದರೆ ಅವರು ಬರಬೇಕು ಅಂತಂದರೆ ಅವರೆಲ್ಲರೂ ಕೂಡ ಭಾರತೀಯರು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಬರಬೇಕು. ಒಳಬಂದ ನಂತರದಲ್ಲಿ ಯಾವುದೇ ರೀತಿಯ ಜಾತಿಗಳಿಲ್ಲ ಅನ್ನುವಂಥ ಒಂದು ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮೋಹನ್ ಭಾಗವತ್ ಅವರಿಗೆ ಇನ್ನೂ ಅನೇಕ ಪ್ರಶ್ನೆಗಳನ್ನು ಕೇಳಲಾಯಿತು. ಸಂಘ ಇದುವರೆಗೂ ಮಾಡಿರ್ತಕ್ಕಂಥ ಕೆಲಸಗಳೇನು, ಅಥವಾ ಸಂಘಕ್ಕೆ ಬರುವಂತಹ ಹಣಕಾಸಿನ ಮೂಲ ಯಾವುದು, ಸಂಘ ನೋಂದಣಿಯೇ ಆಗಿಲ್ಲ, ಯಾರು ಇವರಿಗೆ ಹಣಕಾಸಿನ ನೆರವನ್ನು ಕೊಡ್ತಾರೆ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿಯೂ ಕೂಡ ಮೋಹನ್ ಭಾಗವತರವರು ಹೇಳ್ತಕ್ಕಂಥ ಉತ್ತರ ಹೇಗಿತ್ತು ಅಂತಂದರೆ, ಸಂಘ ತನ್ನ ಚಟುವಟಿಕೆಗಳನ್ನು ಸುದೀರ್ಘವಾಗಿ ಮಾಡ್ತಾನೆ ಬರ್ತಾ ಇದೆ. ಸಂಘ ಪ್ರತಿದಿನವೂ ಕೂಡ ಕೆಲಸಗಳನ್ನು ತನ್ನದೇ ಆದಂಥ ಶೈಲಿಯಲ್ಲಿ ಮಾಡ್ತಾ ಹೋಗುತ್ತೆ. ಯಾವುದೇ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ನಾವು ಕಾಲಹರಣ ಮಾಡುವಂಥವರಲ್ಲ ಅನ್ನುವಂಥ ಉತ್ತರವನ್ನು ಕೊಡ್ತಾ ಸಂಘಕ್ಕೆ ಸ್ವಯಂ ಸೇವಕರು ಧನ ಸಹಾಯವನ್ನು ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟರು. ಜೊತೆಗೆ ಸಂಘಟನೆ ನೋಂದಣಿ ಆಗಿರಲೇಬೇಕು ಅನ್ನುವಂಥ ಒಂದು ನಿಯಮ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ನಾವು ನೋಂದಣಿಯನ್ನು ಮಾಡಿಕೊಂಡಿಲ್ಲ. ಸಂಘಕ್ಕೆ ಸಾಕಷ್ಟು ಜನ ಸ್ವಯಂ ಸೇವಕರು ಧನ ಸಹಾಯವನ್ನು ಮಾಡ್ತಾರೆ ಅನ್ನುವಂಥ ಉತ್ತರವನ್ನು ಕೂಡ ಕೊಟ್ಟರು. ಸಂಘದ ಬ್ಯಾನ್ ಅಂದರೆ ಅದನ್ನು ನಿಷೇಧ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವ್ರಿಗೆ ಪ್ರಶ್ನೆಗಳನ್ನು ಕೇಳಲಾಯಿತು. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು 3 ಬಾರಿ ಸಂಘವನ್ನು ಬ್ಯಾನ್ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕಲಾಗಿತ್ತು. ಆದರೆ ಅಂಥ ಒಂದು ಸಂದರ್ಭದಲ್ಲಿ ನ್ಯಾಯಾಲಯಗಳು ಅದರ ವಿರುದ್ಧ ತೀರ್ಪನ್ನು ಕೊಟ್ಟವು. ನ್ಯಾಯಾಲಯಗಳು ಬ್ಯಾನ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥ ಉತ್ತರವನ್ನು ಕೊಡ್ತಾ ಸಂಘ ಯಾವುದೇ ರೀತಿಯ ಬ್ಯಾನ್ ಮಾಡಬೇಕಾದಂತಹ ಅಥವಾ ಬ್ಯಾನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ RSSನ ಕುರಿತಂತೆ ಸಾಕಷ್ಟು
ಪ್ರಶ್ನೆಗಳನ್ನು ಕಾಂಗ್ರೆಸ್ನ ಸಚಿವರುಗಳು ಜೊತೆಗೆ ಶಾಸಕರು ಕೇಳ್ತಾ ಇದ್ರು. RSS ಇದುವರೆಗೂ ಮಾಡಿರ್ತಕ್ಕಂಥ ಸಾಧನೆ ಏನು, ಜೊತೆಗೆ RSS ಕೋಮು ದ್ವೇಷವನ್ನ ಇವರು ಬಿತ್ತಾ ಇದ್ದಾರೆ, ಜೊತೆಗೆ RSS ತಾಲಿಬಾನಿಯರಂತೆ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನುವಂಥ ಒಂದು ಹೇಳಿಕೆಗಳನ್ನ ಹರಿಪ್ರಸಾದ್ ಅವರು ಕೂಡ ಕೊಟ್ಟಿದ್ರು, BK ಹರಿಪ್ರಸಾದ್. ಇಂಥ ಒಂದು ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರು ರಾಜ್ಯಕ್ಕೆ ಬಂದು ರಾಜ್ಯದಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಮೂಲಕವಾಗಿ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು ನಿಯಮ ಇಲ್ಲ, ನಾವು ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ ಅನ್ನುವಂಥ ಒಂದು ಉತ್ತರವನ್ನು ಕೂಡ ಕೊಡುವ ಮೂಲಕವಾಗಿ ಈ ರೀತಿಯ ಪ್ರಶ್ನೆಗಳನ್ನು ಎದ್ದಂಥವರಿಗೆ ಒಂದು ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.